ಹಾಯ್ ಸ್ನೇಹಿತರೆ, ಟೆಕ್ ನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ನಿಮ್ಮ ಕಂಪ್ಯೂಟ್ರ್ ಆನ್ ಆದಮೇಲೆ ತುಂಬ ಸ್ಪೀಡ್ ಕಡಿಮೆ ಇರುತ್ತೆ. ಆ ಕಂಪ್ಯೂಟರ್ ಓಪನ್ ಆದ ಕೂಡಲೇ ಅಪ್ಲಿಕೇಶನ್ಸನ್ನ ಓಪನ್ ಮಾಡೋದಕ್ಕೆ ಯಾವ ಥರ ಸ್ಪೀಡಪ್ ಮಾಡ್ಕೊಳ್ಳೋದು, ಏನೇನು ಮಾಡಬೇಕಾಗುತ್ತೆ ಅನ್ನೋದು ಸಣ್ಣ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಅಂದರೆ, ನಿಮ್ಮ ಕಂಪ್ಯೂಟರ್ನಲ್ಲಿ ವಿಂಡೋಸ್ ಬಟನ್ ಮತ್ತು ಆರ್ ಬಟನನ್ನು ಪ್ರೆಸ್ ಮಾಡಿ ಕೀಬೋರ್ಡಲ್ಲಿ. ಆವಾಗ ನಿಮಗೆ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವು MSCONFIG ಅಂದರೆ MS ಕಾನ್ಫಿಗ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಆದಮೇಲೆ ಓಕೆ ಬಟನ್ನ ಪ್ರೆಸ್ ಮಾಡಿ. ಒಂದು ಸಿಸ್ಟಮ್ ಕಾನ್ಫಿಗರೇಷನ್ ವಿಂಡೋ ಬರುತ್ತೆ. ಆ ವಿಂಡೋನಲ್ಲಿ ಮೇಲ್ಗಡೆ ಕೆಲವೊಂದು ಫೀಚರ್ಸ್ ಇರುತ್ತೆ. ಅದರಲ್ಲಿ ಸ್ಟಾರ್ಟಪ್ ಅಂತ ಒಂದು ಫೀಚರ್ನ ಎನೇಬಲ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಓಪನ್ ಟಾಸ್ಕ್ ಮ್ಯಾನೇಜರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೂಡಲೇ ನಿಮ್ಮ ಕಂಪ್ಯೂಟರಲ್ಲಿ ಯಾವ್ಯಾವ ಸಾಫ್ಟ್ವೇರ್ಸ್ ನಮ್ಮೆಲ್ಲ ಬೇಸಿಕ್ಕಾಗಿ ಇನ್ಸ್ಟಾಲೇಷನ್ ಆಗಿದೆ ಅದು ಆಟೋಮೆಟಿಕ್ ಆನ್ ಆದ ಕೂಡಲೇ ಎನೇಬಲ್ ಆಗುತ್ತೆ. ಅವೆಲ್ಲ ಫೀಚರ್ಸ್ಗಳು ಅಲ್ಲಿ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ಫೀಚರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸೇಬಲ್ ಮಾಡ್ಕೊತ ಬನ್ನಿ. ನಿಮಗೆ ಯಾವ್ಯಾವ್ದು ಬೇಕು ಬೇಡದಿರೋದನ್ನೆಲ್ಲ ಡಿಸೇಬಲ್ ಮಾಡ್ಕೊತ ಬನ್ನಿ. ಬೇಕಾಗಿರೋದನ್ನ ಎನೇಬಲ್ ಆಗಿ ಇಟ್ಕೊಳ್ಳಿ. ಆದಷ್ಟು ಎಲ್ಲ ಡಿಸೇಬಲ್ ಮಾಡ್ಕೊಂಬಿಟ್ಟು ಕೆಳಗಡೆ ಓಕೆ ಬಟನ್ನ ಪ್ರೆಸ್ ಮಾಡಿ ಫೈನಲ್ ಆಗಿ. ಅದಾದಮೇಲೆ ಒಂದು ಸಲ ನಿಮ್ಮ ಕಂಪ್ಯೂಟರ್ನ ನೀವು ಬೇಸಿಕ್ಕಾಗಿ ಡಿಸೇಬಲ್ ಮಾಡಬೇಕಾಗುತ್ತೆ. ಇದರಲ್ಲಿ ಕೆಲವೊಂದು ಬೇರೆ ಬೇರೆ ಈಗ ಆಡಿಯೋ ಫೀಚರ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಡಿಸೇಬಲ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಕೆಲವೊಂದು ಯಾವ್ಯಾವ್ದು ಬೇಕೋ ಅದನ್ನು ಡಿಸೇಬಲ್ ಮಾಡ್ಕೊಳ್ಳಿ. ಆಮೇಲೆ ಓಕೆ ಪ್ರೆಸ್ ಮಾಡಿ ಒಂದು ಸಲ ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಿಕೊಂಡು ಯೂಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.